ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, BSE ಟಚಸ್ ₹1 lakh crore ಮಾರ್ಕೆಟ್ ಕ್ಯಾಪ್. ಇವತ್ತು ಫಸ್ಟ್ ಟೈಮು BSEದು ಮಾರ್ಕೆಟ್ ಕ್ಯಾಪು 1 ಲಕ್ಷ ಕೋಟಿ ಕ್ರಾಸ್ ಆಯಿತು ಹಾಗೂ ಇವತ್ತೊಂದು ಹೊಸ ಹೈ ಟಚ್ ಆಯಿತು. ಪಾಸ್ಟ್ 3 ದಿವಸದಿಂದ BSE ಸ್ಟಾಕ್ ಪ್ರೈಸು ಅಪ್ರಾಕ್ಸಿಮೇಟ್ಲಿ 100% ಮೇಲೆ ಹೋಗಿದೆ. ಯಾಕಂದರೆ ಕಂಪ್ನಿ ಅವರ ಬೋನಸ್ ಇಶ್ಯೂ 2:1 ಬೋನಸ್ ಇಶ್ಯೂದು ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಮೇ 23 ಅಂತ. ಸ್ಟಾಕು ಮಾರ್ಚ್ಲಿ ಒಂದು ಲೋ ಆಗಿ ರೀಚ್ ಆಗಿತ್ತು 3682, ಅಲ್ಲಿಂದ ಆಲ್ಮೋಸ್ಟ್ 100%ಗಿಂತ ಜಾಸ್ತಿ ರ್ಯಾಲಿ ಆಗಿದೆ. ಸದ್ಯಕ್ಕೆ ಅರೌಂಡ್ 7340 ಪರ್ ಶೇರ್ ರೇಂಜಲ್ಲಿದೆ ಹಾಗೂ ಲಾಸ್ಟ್ 1 ಇಯರಲ್ಲಿ 170% ಮೇಲೋಗಿದೆ. ನ್ಯೂಸ್ ನಂಬರ್ 2, ಟಾಟಾ ಮೋಟಾರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ January to March 2024 1,19,033 crores. January to March 2025 1,19,503 crores, 0.4% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ಟು 17,528 crores 8,556 crores ಬಿದ್ದಿದೆ, 51% ಕಮ್ಮಿ ಆಗಿದೆ. ಸ್ವಲ್ಪ ವೀಕ್ ರಿಸಲ್ಟ್ಸ್ ಈ ಕಂಪ್ನಿಗೆ ಹಾಗೂ ಇದು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಶೇರ್ಸ್ ಇವತ್ತು 1.2% ಬಿತ್ತು. ನ್ಯೂಸ್ ನಂಬರ್ 3, ಭಾರತಿ ಏರ್ಟೆಲ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ January to March 2024 37,599 crores. January to March 2025 47,876 crores, 27% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,068 ಕೋಟಿಯಿಂದ 12,476 ಕೋಟಿ ಆಗಿದೆ, 503% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ, ಬೆಟರ್ ದನ್ ಅನಲಿಸ್ಟ್ ಎಸ್ಟಿಮೇಟ್ ಬಂದಿದೆ. ಆದರೆ ಈ ಪರ್ಟಿಕ್ಯುಲರ್ ಪ್ರಾಫಿಟ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು, ಅದು ತೆಗೆದ್ರೆ ಅವಾಗ 77% ಮಾತ್ರ ಪ್ರಾಫಿಟ್ ಜಾಸ್ತಿ ಆಗಿದೆ. ಶೇರ್ಸ್ ಇವತ್ತು ಅರೌಂಡ್ 0.7% ಮೇಲೋಗಿದೆ. ನ್ಯೂಸ್ ನಂಬರ್ 4, ರಿಟೇಲ್ ಇನ್ಫ್ಲೇಷನ್ ಅಟ್ ಓನ್ಲಿ 3.16% ಇನ್ ಏಪ್ರಿಲ್ 2025. ರಿಟೇಲ್ ಇನ್ಫ್ಲೇಷನ್ ಇಂಡಿಯಾದಲ್ಲಿ ಏಪ್ರಿಲ್ 2025 3.16% ಆಗಿದೆ ಹಾಗೂ ಮಾರ್ಚಲ್ಲಿ 3.34% ಇತ್ತು. ಗೌರ್ಮೆಂಟ್ ಪ್ರಕಾರ ಇದು ಲೋಯೆಸ್ಟ್ ಇನ್ಕ್ರೀಸ್ ಇನ್ ಇನ್ಫ್ಲೇಷನ್ ಸಿನ್ಸ್ ಜುಲೈ 2019. ಈ ಇನ್ಫ್ಲೇಷನ್ ಕಮ್ಮಿ ಆಗಿದ್ರ ಕಾರಣ ಮೇನ್ಲಿ ಏನಂದರೆ ವೆಜಿಟೇಬಲ್ಲು, ಪಲ್ಸಸ್ಸು ಮತ್ತು ಫ್ರೂಟ್ಸು, ಮೀಟು, ಫಿಶ್ ಇದೆಲ್ಲ ರೇಟ್ ಕಮ್ಮಿ ಆಗಿದೆ ಹಾಗೂ ಪರ್ಸನಲ್ ಕೇರ್ ಪ್ರಾಡಕ್ಟ್ಸು ಕಮ್ಮಿ ಆಗಿದೆ ಹಾಗೂ ಪರ್ಸನಲ್ ಕೇರ್ ಪ್ರಾಡಕ್ಟ್ಸದು ಪ್ರೈಸಸ್ಸು ಕಮ್ಮಿ ಆಗಿದೆ. ಲೋ ಇನ್ಫ್ಲೇಷನ್ ಇರುವಾಗ RBI ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಎಕನಾಮಿಕ್ ಟೈಮ್ಸದ ಒಂದು ರಿಪೋರ್ಟ್ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಅವರ 4.9% ಸ್ಟೇಕು ಏಷ್ಯನ್ ಪೇಂಟಲ್ಲಿ ಏನು ಇಟ್ಕೊಂಡಿದ್ದಾರೆ ಅದನ್ನು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಾಗೂ ಬ್ಯಾಂಕ್ ಆಫ್ ಅಮೆರಿಕಾನ ಹೈರ್ ಮಾಡಿಕೊಂಡು ಇನ್ ಟ್ರಾನ್ಸಾಕ್ಷನಿಗೆ ಹೆಲ್ಪ್ ತಗೊಳ್ತಾ ಇದ್ದಾರೆ. ಇದೇ ಥರ 2020ಯಲ್ಲೂ ರಿಲಯನ್ಸ್ ಅವರು ಅವರ ಸ್ಟೇಕು ಏಷ್ಯನ್ ಪೇಂಟಲ್ಲಿ ಏನಿದೆ ಅದನ್ನು ಸೇಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರು, ಆದರೆ ಸೇಲ್ ಮಾಡಿರಲಿಲ್ಲ. ಆವಾಗ ರಿಲಯನ್ಸು 2008 500 ಕೋಟಿ ಕೊಟ್ಟು ಆವಾಗ ಏಷ್ಯನ್ ಪೇಂಟಲ್ಲಿ 4.9% ಸ್ಟೇಕ್ ಪರ್ಚೇಸ್ ಮಾಡಿದರು. ಇವತ್ತಿನ ವ್ಯಾಲ್ಯೂ ಆ ಪರ್ಟಿಕ್ಯುಲರ್ ಸ್ಟೇಕಿಗೆ ಅರೌಂಡ್ 10,700 crores. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 89 ಪಾಯಿಂಟ್ ಅಪ್ಪು 24,667 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 182 ಪಾಯಿಂಟ್ ಅಪ್ಪು 81,331 ಕ್ಲೋಸ್ ಆಯಿತು. ಇವತ್ತೊಂದು ಪಾಸಿಟಿವ್ ದಿವಸ ಮಾರ್ಕೆಟಿಗೆ. ಆ್ಯಕ್ಚುಲಿ 24,768ವರೆಗೆ ಹೋಗಿತ್ತು, ಆದರೆ ಆ ಒಂದು ಲೆವೆಲ್ ಸಸ್ಟೈನ್ ಮಾಡಲಿಕ್ಕೆ ಆಗಲಿಲ್ಲ. ಪಾಯಿಂಟ್ ನಂಬರ್ 2, today's top Nifty 50 gainers and losers. Top gainers Tata Steel 3.94% up, Shriram Finance 2.9% up, Bharat Electronics 2.56% up. Top losers Asian Paints 1.82% down, Cipla 1.66% down, Tata Motors 1.24% down. Point number 3, today's top Nifty Next 50 gainers and losers. Top gainers IRFC 4.17% up, Jindal Steel 3.68% up, HAL 3.43% up. Top losers REC 3.05% down, Power Finance Corporation 1.66% down, Adani Energy 1.48% down. Point number 4, advance decline ratio for NSE. Advances 1992 stocks, ಕಮ್ಮಿ ಆಗಿದ್ದು 615, ಸೊ 76% ಅಪ್, 24% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 477 ಕೋಟಿ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,274 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, today's gold and silver price.
ಗೋಲ್ಡ್ ಪ್ರೈಸ್ 9606 per gram, ಸಿಲ್ವರ್ 97.9 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 85.26 rupees, ಒಂದು ಯೂರೋ 95.96 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. 52-week ಹೈ BSE ಇದು 7423, ಕ್ಲೋಸಿಂಗು 7347. C8 3960, 52-week ಹೈ, ಕ್ಲೋಸಿಂಗು 3896. ಮಸಗಾ ಡಾಕು 3230, 52-week ಹೈ, ಕ್ಲೋಸಿಂಗು 3078. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.25% ಅಪ್, ಜಪಾನ್ 0.14% ಡೌನು, ಜರ್ಮನಿ 0.58% ಡೌನು, ಫ್ರಾನ್ಸ್ 0.7% ಡೌನು, UK 0.02% ಡೌನು ಹಾಗೂ ನ್ಯಾಸ್ಡ್ಯಾಕು 1.61% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.